ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಪಡಿಬಹುದು. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ಐಎಲ್ಎ ಕ್ಲಾಸಸ್ಸನ್ನು ಜಾಯಿನ್ ಮಾಡ್ಕೋಬೋದು. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳುವುದರೊಂದಿಗೆ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಪೆಟ್ರೋಲ್ನಲ್ಲಿ 20% ಎಥೆನಾಲನ್ನು ಮಿಶ್ರಣ ಮಾಡಬೇಕು ಅಂತ ಒಂದು ಗುರಿಯನ್ನು ಕೇಂದ್ರ ಸರ್ಕಾರದಿಂದ ಇಡಲಾಗಿದೆ. ಸೊ ಈ ಗುರಿಯನ್ನು ಯಾವ ವರ್ಷದವರೆಗೆ ಕಂಪ್ಲೀಟ್ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ ಎ 2023, ಆಪ್ಷನ್ ಬಿ 2024, 2025 ಅಥವಾ 2026 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ 2025 ವೇಳೆಗೆ ಪೆಟ್ರೋಲ್ನಲ್ಲಿ 20% ಎಥೆನಾಲನ್ನು ಮಿಕ್ಸ್ಚರ್ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ದೇಶದಾದ್ಯಂತ ಈ ಎಥೆನಾಲ್ ಪ್ರೊಡಕ್ಷನ್ಗೆ ಅಥವಾ ಇದರ ಉತ್ಪಾದನೆಗೆ ಸಾಕಷ್ಟು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಸಿರು ಇಂಧನ ಮತ್ತು ಈ ದೇಶದಾದ್ಯಂತ ಈ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಆರ್ಥಿಕ ದೃಷ್ಟಿಯಿಂದ ಕೂಡ ನಮ್ಮ ಭಾರತ ಯಾವ ರೀತಿ ಕಚ್ಚಾ ತೈಲದ ಆಮದಿನ ಮೇಲೆ ಬೇರೆ ದೇಶಗಳ ಮೇಲೆ ಅವಲಂಬನೆಯನ್ನು ಹೊಂದಿದೆ. ಸೊ ಆ ಒಂದು ಅವಲಂಬನೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಥೆನಾಲನ್ನು ಮಿಶ್ರಣ ಮಾಡಿ ಪೆಟ್ರೋಲನ್ನು ಉಪಯೋಗಿಸುವುದರಿಂದ ಸಾಕಷ್ಟು ರೀತಿಯ ಅನುಕೂಲ ಇರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಸರಿಯಾಗಿ ಆನ್ಸರ್ ನೀಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಪ್ರಸನ್ನ ಕುಮಾರ್ ಇವರು, ದ ಟಾರ್ಗೆಟ್ ಆಫ್ ಮೇಕಿಂಗ್ ಪೆಟ್ರೋಲ್ ವಿತ್ 20% ಎಥೆನಾಲ್ ಹ್ಯಾಸ್ ಬೀನ್ ಅಡ್ವಾನ್ಸ್ಡ್ ಬೈ 2025 ಇಯರ್ ಅಂತ ಹೇಳಿದ್ದಾರೆ. ಸೊ ಸರಿಯಾಗಿ ಆನ್ಸರ್ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ. ನಿಮ್ಮ ಯಾವುದೇ ಕ್ವೆರೀಸ್ಗಳು, ಯಾವುದೇ ಸಜೆಷನ್ಗಳು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಡಿಸ್ಕಷನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ, ಈ ಒಂದು ಎಥೆನಾಲ್ ಉತ್ಪಾದನೆಯಲ್ಲಿ ರೀಸೆಂಟಾಗಿ ನಾವು ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂತ ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಒಂದು ಸಂದರ್ಭದಲ್ಲಿ ಎಥೆನಾಲ್ ಉತ್ಪಾದನೆ ಮಾಡಲು ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ 2025 ವೇಳೆಗೆ 20% ಎಥೆನಾಲ್ ಮಿಶ್ರಣವನ್ನು ಪೆಟ್ರೋಲ್ನಲ್ಲಿ ಮಿಶ್ರಣ ಮಾಡುವ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ದೇಶದಾದ್ಯಂತ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾದಂತಹ ಎಥೆನಾಲನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಸೊ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಯಾವ ಸಂಸ್ಥೆಯು ಭಾರತದ ಮೊದಲ ವರ್ಚುವಲ್ ಸ್ಪೇಸ್ ಮ್ಯೂಸಿಯಂ ಅನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಇದೆ. ರೀಸೆಂಟಾಗಿ ಈ ಕುರಿತಾದಂಥ ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ವರ್ಚುವಲ್ ಸ್ಪೇಸ್ ಮ್ಯೂಸಿಯಂ ಅನ್ನು ಯಾವ ಒಂದು ಸಂಸ್ಥೆಯಿಂದ ಡೆವಲಪ್ ಮಾಡಲಾಗಿದೆ ಅಂತ. ಸೊ ಭಾರತದಲ್ಲಿ ಮೊದಲನೇ ಬಾರಿಗೆ ಈ ವರ್ಚುವಲ್ ಸ್ಪೇಸ್ ಮ್ಯೂಸಿಯಂ ಪ್ರಾರಂಭ ಮಾಡಲಾಗಿದ್ದು, ಸೊ ಇದನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆ DRDO, HAL, ಆಪ್ಷನ್ 3 ಇಸ್ರೋ, ಆಪ್ಷನ್ 4 ಸ್ಪೇಸ್ ಎಕ್ಸ್ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಅದೇ ರೀತಿ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯು ವಿಶ್ವ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟನ್ನು ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಆಪ್ಷನ್ 2 ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಆಪ್ಷನ್ 3 ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ UNDP, ಆಪ್ಷನ್ 4 ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಇದೆ. ಸರಿಯಾದ ಉತ್ತರ, ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವ ವರದಿಯನ್ನು ಪ್ರತಿ ವರ್ಷ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಸಂಸ್ಥೆಯಿಂದ ರಿಲೀಸ್ ಮಾಡಲಾಗುತ್ತೆ. ಸೊ 2021 ಆವೃತ್ತಿಯ ಈ ವರದಿಯನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡ್ತು. ಸೊ ಅದರಲ್ಲಿ 191 ದೇಶಗಳಲ್ಲಿ ಭಾರತಕ್ಕೆ 132ನೇ ಸ್ಥಾನ ಲಭಿಸಿದೆ. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಎಕ್ಸಾಮ್ಗಳಲ್ಲಿ ಕೇಳುವುದು ಅಭ್ಯಾಸವಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಮಾನವ ಅಭಿವೃದ್ಧಿ ಸೂಚ್ಯಂಕ 2021 ಆವೃತ್ತಿಯಲ್ಲಿ 132ನೇ ಸ್ಥಾನವನ್ನು ಭಾರತ ಪಡೆದಿದೆ. ಸತತವಾಗಿ 3 ದಶಕಗಳಲ್ಲೇ 2ನೇ ವರ್ಷ ತನ್ನ ರ್ಯಾಂಕಿಂಗ್ನಲ್ಲಿ ಕುಸಿತವನ್ನು ಭಾರತ ಕಾಣ್ತಾ ಇದೆ. 1990ರಿಂದ ಈ ಒಂದು HDI ಇಂಡೆಕ್ಸನ್ನು UNDPಯಿಂದ ರಿಲೀಸ್ ಮಾಡಲಾಗುತ್ತೆ. ಸೊ ಮುಖ್ಯವಾಗಿ ಮಾನವ ಅಭಿವೃದ್ಧಿಯ ಒಂದು ವಿಧಾನಗಳ ಮೂಲಕ ವಿಭಿನ್ನ ವಿಷಯಗಳನ್ನು ಮತ್ತು ಒಂದು ಕ್ಷೇತ್ರಗಳನ್ನು ಎಕ್ಸ್ಪ್ಲೋರ್ ಮಾಡುವ ಉದ್ದೇಶದಿಂದ
ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಿಂದ ಬಿಡುಗಡೆ ಮಾಡಲಾಗುತ್ತೆ. ಇಟ್ ಈಸ್ ಪಬ್ಲಿಷ್ಡ್ ಬೈ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಆಫೀಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದಕ್ಕೆ ಒಂದು ಸಪ್ಲಿಮೆಂಟರಿ ಕ್ವಶನ್ ಅನ್ನು ಕೂಡ ಕೇಳ್ತೀನಿ. ಈ UNDPಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವೇರ್ ಈಸ್ ದ UNDP ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಕರೆಕ್ಟ್ ಆನ್ಸರನ್ನು ತಿಳ್ಕೊಳ್ಳೋಣ. ಈ HDI ಇಂಡೆಕ್ಸ್ನಲ್ಲಿ ಮುಖ್ಯವಾಗಿ ಮೂರು ಬೇಸಿಕ್ ಡೈಮೆನ್ಷನ್ಗಳನ್ನು ಕವರ್ ಮಾಡ್ತಾ ಇದ್ದು, ಅದರಲ್ಲಿ ದೀರ್ಘ ಮತ್ತು ಆರೋಗ್ಯಕರ ಜೀವನ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ, ಮತ್ತು ಶಿಕ್ಷಣ, ಅದೇ ರೀತಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಥವಾ ಯೋಗ್ಯ ಜೀವನ ಮಟ್ಟ, ಈ ರೀತಿಯಾದಂತಹ ಮೂರು ಮೂಲಭೂತ ಆಯಾಮಗಳನ್ನು ಕವರ್ ಮಾಡಲಾಗುತ್ತೆ. ಅದರಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಮುಖ್ಯವಾದಂತಹ 4 ಇಂಡಿಕೇಟರ್ಗಳನ್ನು ಬಳಸಿಕೊಂಡು ರ್ಯಾಂಕಿಂಗ್ಗಳನ್ನು ನೀಡಲಾಗುತ್ತೆ. ಈ ಒಂದು 4 ಕ್ಷೇತ್ರಗಳಲ್ಲಿ ದೇಶಗಳು ಮಾಡಿದಂತಹ ಸಾಧನೆಗಳು, ಕಾರ್ಯಕ್ರಮಗಳು, ಅವುಗಳ ಅನುಷ್ಠಾನದ ಕುರಿತಾಗಿ ಸ್ಟಡಿಯನ್ನು ಮಾಡಿ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕಿಂಗನ್ನು ನೀಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ 1ನೇದು ಜನನದ ಜೀವಿತಾವಧಿ, 2ನೇದು ಸರಾಸರಿ ಶಾಲಾ ಶಿಕ್ಷಣ, ಮತ್ತು 3ನೇದು ನಿರೀಕ್ಷಿತ ಶಾಲಾ ವರ್ಷಗಳು, ಅದೇ ರೀತಿ 4ನೇ ತಲಾವಾರು ಒಟ್ಟು ರಾಷ್ಟ್ರೀಯ ಆದಾಯ ಅಥವಾ ಗ್ರಾಸ್ ನ್ಯಾಷನಲ್ ಇನ್ಕಮ್. ಈ ರೀತಿಯಾದಂತಹ 4 ಇಂಡಿಕೇಟರ್ಗಳನ್ನು ಬಳಸಿಕೊಂಡು ಈ ರ್ಯಾಂಕಿಂಗ್ಗಳನ್ನು ಡಿಸ್ಟ್ರಿಬ್ಯೂಟ್ ಅಥವಾ ಡಿಸೈಡ್ ಮಾಡಲಾಗುತ್ತೆ. ಇನ್ನು 2021 ಮತ್ತು 2022ರ ಆವೃತ್ತಿಯ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಥೀಮ್ ಏನಾಗಿತ್ತು ಅಂತಂದರೆ ಅನ್ಸರ್ಟನ್ ಟೈಮ್ಸ್ ಅನ್ಸೆಟಲ್ಡ್ ಲೈವ್ಸ್ ಅನ್ನೋದು ಈ ವರ್ಷದ ವಿಷಯ ಆಗಿತ್ತು, ಥೀಮ್ ಆಗಿತ್ತು. ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳುವುದು ಉಂಟು, ನೆನ್ಪಿಟ್ಕೊಳ್ಳಿ. ದ ಥೀಮ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ ಆಫ್ 2021-22 ಈಸ್ ಅನ್ಸರ್ಟನ್ ಟೈಮ್ಸ್ ಅನ್ಸೆಟಲ್ಡ್ ಲೈವ್ಸ್ ಶೇಪಿಂಗ್ ಅವರ್ ಫ್ಯೂಚರ್ ಇನ್ ವರ್ಲ್ಡ್ ಇನ್ ಟ್ರಾನ್ಸ್ಫಾರ್ಮೇಷನ್ ಅಂತನ್ನೋದು ಈ ವರ್ಷದ ಥೀಮ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಸಾಕಷ್ಟು ವಿಷಯಗಳನ್ನು ಒಂದು ಆರ್ಟಿಕಲ್ನಲ್ಲಿ ಕವರ್ ಮಾಡುವುದರಿಂದ ನಿಮಗೆ ಒಂದು ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಒಂದೇ ಜಸ್ಟ್ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಹೋದರೆ ಏನಾಗುತ್ತೆ, ಆ ಪಾಯಿಂಟ್ಸ್ಗಳು ಮರೆತು ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಅದರ ಒಂದು ಪೆರಿಫೆರಲ್ ಏರಿಯಾಗಳನ್ನು ಕೂಡ ಕವರ್ ಮಾಡುವುದರಿಂದ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಕಾಂಪ್ರಿಹೆನ್ಸಿವ್ ಆದಂತಹ ಒಂದು ನಾಲೆಜ್ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ಸೊ ಅದೇ ಒಂದು ಪಾಯಿಂಟ್ ಆಫ್ ವ್ಯೂದಿಂದ ಈ ರೀತಿಯಾದಂತಹ ಕೋರ್ಸನ್ನು ಡಿಸೈನ್ ಮಾಡಲಾಗಿರುತ್ತೆ. ನಿಮ್ಮ ಸಜೆಷನ್ಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆಪರೇಷನ್ ಲಂಡನ್ ಸೇತುವೆ ಅಥವಾ ಆಪರೇಷನ್ ಲಂಡನ್ ಬ್ರಿಡ್ಜ್ ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂತಹ ಒಂದು ಕಾರ್ಯಾಚರಣೆಯಾಗಿದೆ ಪ್ರಶ್ನೆ ಇದೆ. ಆಪ್ಷನ್ 1 ಪ್ರಸಿದ್ಧ ಲಂಡನ್ ಸೇತುವೆಯನ್ನು ಮರು ನಿರ್ಮಾಣ ಮಾಡುವುದಾಗಿದೆ, ಅಥವಾ ಆಪ್ಷನ್ 2 ಲಂಡನ್ ಸೇತುವೆಯನ್ನು ದುರಸ್ತಿ ಮಾಡುವುದಾಗಿದೆ ಅಂತ. 3ನೇದು 2ನೇ ರಾಣಿ ಎಲಿಜಬೆತ್ ಅವರ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತಹ ಯೋಜನೆ ಅಥವಾ ಪ್ಲಾನ್ ಆಗಿದೆ ಅಂತ. 4ನೇ ಆಪ್ಷನ್ ಪ್ರಿನ್ಸ್ ಚಾರ್ಲ್ಸ್ ಅಥವಾ ರಾಜಕುಮಾರ ಚಾರ್ಲ್ಸ್ ಅವರ ಪಟ್ಟಾಭಿಷೇಕದ ಸಮಾರಂಭಕ್ಕೆ ಕುರಿತಾದಂತಹ ಒಂದು ವಿಷಯವಾಗಿದೆ ಆಪರೇಷನ್ ಲಂಡನ್ ಸೇತುವೆ ಅಂತ ಆಪ್ಷನ್ಗಳಲ್ಲಿದ್ದು, ಸರಿಯಾದ ಉತ್ತರ ಆಪ್ಷನ್ 3 2ನೇ ರಾಣಿ ಎಲಿಜಬೆತ್ ಅವರ ಅಂತ್ಯಕ್ರಿಯೆ ಅಥವಾ ಫ್ಯುನರಲ್ಗೆ ಸಂಬಂಧಿಸಿದಂತಹ ಪ್ಲಾನ್ ಅನ್ನು ಸೂಚಿಸುವಂತಹ ಆಪರೇಷನ್ ಲಂಡನ್ ಬ್ರಿಡ್ಜ್ ಆಗಿದೆ. ಸೊ ಈ ಕುರಿತಾದಂತಹ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡೋಣ. ರೀಸೆಂಟ್ ಆಗಿ ಲಂಡನ್ನಿನ 2ನೇ ರಾಣಿ ಎಲಿಜಬೆತ್ ಅವರು ನಿಧನ ಹೊಂದಿದರು. ಸೊ ಇವರು 70 ವರ್ಷಗಳ ಸುದೀರ್ಘವಾದಂತಹ ಆಳ್ವಿಕೆಯನ್ನು ಲಂಡನ್ನಲ್ಲಿ ನಡೆಸಿದರು. ಇವರು 1952ರಲ್ಲಿ ಸಿಂಹಾಸನವನ್ನು ಏರಿದ್ರು. ಈ ಒಂದು 2ನೇ ರಾಣಿ ಎಲಿಜಬೆತ್ ಅವರೇನಿದ್ದಾರೆ, ಈ ಲಂಡನ್ ಮತ್ತು ವಿಶ್ವದಾದ್ಯಂತ ಆದಂತಹ ಸಾಕಷ್ಟು ರೀತಿಯ ಸಾಮಾಜಿಕ ರಾಜಕೀಯ ಬದಲಾವಣೆಗಳನ್ನು ನೋಡಿ, ಅಂದರೆ ಅವುಗಳನ್ನು ವಿಟ್ನೆಸ್ ಮಾಡಿ ಅವಕ್ಕೆ ಸಾಕ್ಷಿಯಾಗಿದ್ದರು. ಅದರಲ್ಲಿ ಮುಖ್ಯವಾಗಿ 2ನೇ ಮಹಾಯುದ್ಧದ ನಂತರ ಲಂಡನ್ ಕಂಡಂತಹ ಕಠಿಣತೆಗಳಾಗಿರ್ಬೋದು, ಸಾಮ್ರಾಜ್ಯದಿಂದ ಕಾಮನ್ವೆಲ್ತ್ಗೆ ಪರಿವರ್ತನೆ ಮಾಡುವುದಾಗಿರ್ಬೋದು, ಮತ್ತು ಶೀತಲ ಸಮರದ ಒಂದು ಅಂತ್ಯ ಆಗಿರ್ಬೋದು, ಯುರೋಪಿಯನ್ ಒಕ್ಕೂಟಕ್ಕೆ ಯುನೈಟೆಡ್ ಕಿಂಗ್ಡಮ್ ಎಂಟರ್ ಆಗುವುದು, ಮತ್ತು ಅದೇ ರೀತಿ ಬ್ರೆಕ್ಸಿಟ್ ಕೂಡ ಆಯಿತು. ಈ ರೀತಿಯಾದಂತಹ ಸಾಕಷ್ಟು ಜಿಯೋಪಾಲಿಟಿಕ್ಗೆ ಸಂಬಂಧಿಸಿದಂತಹ ಮತ್ತು ರಾಜಕೀಯ ಅದೇ ರೀತಿ ಸಾಮಾಜಿಕವಾದಂತಹ ಬದಲಾವಣೆಗಳಿಗೆ ಈ ರಾಣಿ ಎಲಿಜಬೆತ್ 2 ಇವರು ವಿಟ್ನೆಸ್ ಆಗಿದ್ದರು. ಈ ಇಮೇಜ್ನಲ್ಲಿ ಅವರ ಭಾವಚಿತ್ರವನ್ನು ಕೂಡ ನೀವು ನೋಡ್ಬೋದಾಗಿದೆ. ಈ ರಾಣಿ 2ನೇ ರಾಣಿ ಎಲಿಜಬೆತ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇವರು 1926ರಲ್ಲಿ ಲಂಡನ್ನಿನ ಮೇಫೇರ್ ಅನ್ನುವ ಒಂದು ನಗರದಲ್ಲಿ ಜನಿಸಿದರು. ಏಪ್ರಿಲ್ 21, 1926ರಂದು. ಇವರ ಪೂರ್ಣ ಹೆಸರು ರಾಣಿ ಎಲಿಜಬೆತ್ ಅಲೆಕ್ಸಾಂಡ್ರಾ ಮೇರಿ ವಿಂಡ್ಸರ್ ಅಂತ ಆಗಿತ್ತು.
ಇವರ ಪತಿಯ ಹೆಸರು ಪ್ರಿನ್ಸ್ ಫಿಲಿಪ್ ಡ್ಯೂಕ್ ಆಫ್ ಎಡಿನ್ಬರ್ಗ್ ಅಂತ. ಅದೇ ರೀತಿ ಈಗ ರೀಸೆಂಟಾಗಿ ಇವರು ನಿಧನ ಹೊಂದಿದಂತಹ ಸಂದರ್ಭದಲ್ಲಿ ಒಂದು ಟರ್ಮ್ ಸಾಕಷ್ಟು ಡಿಸ್ಕಸ್ ಆಗ್ತಾ ಇದೆ, ಸಾಕಷ್ಟು ಚರ್ಚೆಯಲ್ಲಿದೆ. ಆಪರೇಷನ್ ಲಂಡನ್ ಬ್ರಿಡ್ಜ್, ಇದನ್ನು ಮುಖ್ಯವಾಗಿ ರಾಣಿಯವರ ಅಂದರೆ 2ನೇ ಎಲಿಜಬೆತ್ ರಾಣಿಯವರ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತಹ ಪ್ಲ್ಯಾನ್ಗಳನ್ನು ಈ ಒಂದು ಆಪರೇಷನ್ ಲಂಡನ್ ಬ್ರಿಡ್ಜ್ ಮುಖಾಂತರ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ. ಲಂಡನ್ ಬ್ರಿಡ್ಜ್ ಈಸ್ ಡೌನ್ ಅನ್ನುವ ಒಂದು ಕೋಡನ್ನು ಬಳಸಿಕೊಂಡು ಈ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಲಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಈ ರಾಣಿ ಎಲಿಜಬೆತ್ 2ನೇ ಇವರ ಫ್ಯುನರಲ್ ಅಥವಾ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತಹ ಪ್ಲ್ಯಾನನ್ನು ಆಪರೇಷನ್ ಲಂಡನ್ ಬ್ರಿಡ್ಜ್ ಅಂತ ಕರೆಯಲಾಗುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಇವರ ಸಾವಿನ ಘೋಷಣೆ ಆಗಿರಬಹುದು, ಅಧಿಕೃತವಾದಂತಹ ಶೋಕಾಚರಣೆಯ ಅವಧಿ ಮತ್ತು ಅವರ ರಾಜ್ಯ ಅಂತ್ಯಕ್ರಿಯೆಯ ವಿವರಗಳನ್ನು ಈ ಒಂದು ಆಪರೇಷನ್ ಲಂಡನ್ ಬ್ರಿಡ್ಜ್ ಒಳಗೊಂಡಿದೆ. ಈ ಆಪರೇಷನ್ ಲಂಡನ್ ಬ್ರಿಡ್ಜನ್ನು 1960ರ ದಶಕದಲ್ಲಿ ರೂಪಿಸಲಾಗಿತ್ತು. ಇದಕ್ಕೆ ರಿಲೇಟ್ ಆದಂತಹ ಇನ್ನೊಂದು ಆಪರೇಷನ್ ಯಾವುದು ಅಂತಂದರೆ ಆಪರೇಷನ್ ಯುನಿಕಾರ್ನ್ ಅಂತ. ಇದು ಮುಖ್ಯವಾಗಿ ಸ್ಕಾಟ್ಲೆಂಡಿನ ರಾಣಿ ತೀರಿಕೊಂಡರೆ ಏನು ಮಾಡಬೇಕು ಅನ್ನುವ ಒಂದು ವಿವರವನ್ನು ಆಪರೇಷನ್ ಯುನಿಕಾರ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿ ಇನ್ನೊಂದು ಟರ್ಮ್ ಕೂಡ ಇದೆ, ನೆನ್ಪಿಟ್ಕೊಳ್ಳಿ. ಆಪರೇಷನ್ ಲಂಡನ್ ಸೇತುವೆಯೊಂದಿಗೆ ಇನ್ನೊಂದು ಆಪರೇಷನನ್ನು ಕೂಡ ಅಟ್ ದಟ್ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದರ ಹೆಸರು ಆಪರೇಷನ್ ಸ್ಪ್ರಿಂಗ್ ಟೈಡ್ ಅಂತ. ಆಪರೇಷನ್ ಸ್ಪ್ರಿಂಗ್ ಟೈಡ್ ಇದು ಈ ರಾಣಿ ಅವರ ನಂತರ ಕಿಂಗ್ ಚಾರ್ಲ್ಸ್ ಇವರ ಸಿಂಹಾಸನದ ಪ್ರವೇಶ ಅಥವಾ ಇವರನ್ನು ಪಟ್ಟಾಭಿಷೇಕ ಮಾಡುವ ಒಂದು ಕುರಿತಾದಂತಹ ಮತ್ತು ಇವರ UK ದೇಶಗಳಿಗೆ ಮೊದಲ ಪ್ರವಾಸವನ್ನು ಕುರಿತಾದಂತಹ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಈ ಆಪರೇಷನ್ ಹೊಂದಿದೆ. ಇದರ ಹೆಸರು ಆಪರೇಷನ್ ಸ್ಪ್ರಿಂಗ್ ಟೈಡ್ ಅಂತ. ನೆನ್ಪಿಟ್ಕೊಳ್ಳಿ, 3 ಟರ್ಮ್ಸ್ಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಆಪರೇಷನ್ ಲಂಡನ್ ಬ್ರಿಡ್ಜ್ ಅಂತನ್ನೋದು ಈ 2ನೇ ರಾಣಿ ಎಲಿಜಬೆತ್ ಅವರ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂಥ ಆಪರೇಷನ್ ಆಗಿದ್ದು, 2ನೇದು ಆಪರೇಷನ್ ಯುನಿಕಾರ್ನ್ ಅನ್ನೋದು ರಾಣಿ ಸ್ಕಾಟ್ಲೆಂಡ್ನಲ್ಲಿ ತೀರಿಕೊಂಡರೆ ಏನು ಮಾಡಬೇಕು ಅನ್ನೋದರ ಡೀಟೇಲ್ ಆದಂಥ ಪ್ಲ್ಯಾನ್ ಇತ್ತು. ಇನ್ನು 3ನೇ ಆಪರೇಷನ್ ಏನಿದೆ ಅಂತಂದರೆ ಆಪರೇಷನ್ ಸ್ಪ್ರಿಂಗ್ ಟೈಡ್ ಅನ್ನೋದು 3ನೇ ಕಿಂಗ್ ಚಾರ್ಲ್ಸ್ ಅವರ ಸಿಂಹಾಸನ ಪ್ರವೇಶ ಅಥವಾ ಇವರನ್ನು ಪಟ್ಟಾಭಿಷೇಕ ಮಾಡುವ ಒಂದು ಕುರಿತಾದಂಥ ಇನ್ಫಾರ್ಮೇಷನ್ ಅಥವಾ ಒಂದು ಕಾರ್ಯಾಚರಣೆಯ ಎಕ್ಸಿಕ್ಯೂಷನ್ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಉಲ್ಲೇಖನೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆರ್ಟಿಕಲ್ 38, ಆಪ್ಷನ್ 2 ಆರ್ಟಿಕಲ್ 41, ಆಪ್ಷನ್ 3 ಆರ್ಟಿಕಲ್ 44 ಅಥವಾ ಆಪ್ಷನ್ 4 ಆರ್ಟಿಕಲ್ 52 ಅಂತ ಇದೆ. ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಅಥವಾ DPSP ಅಂತ ಕರಿತೇವೆ. ಕನ್ನಡದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರೆಯಲಾಗುತ್ತೆ. ಇದರ ಒಂದು ಚಾಪ್ಟರ್ನಲ್ಲಿ ಆರ್ಟಿಕಲ್ 44ರಲ್ಲಿ ಇದರ ಬಗ್ಗೆ ಮೆನ್ಷನ್ ಮಾಡಲಾಗಿದೆ, ಏಕರೂಪದ ನಾಗರಿಕ ಸಂಹಿತೆಯ ಬಗ್ಗೆ. ಸೊ ರೀಸೆಂಟಾಗಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಸ್ವಾತಂತ್ರ್ಯ ನಂತರ ಉತ್ತರಾಖಂಡದಲ್ಲಿ ಮೊದಲ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಅನುಷ್ಠಾನಗೊಳಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಕೂಡ ಫಾರ್ಮ್ ಮಾಡಲಾಗಿದ್ದು, ರಂಜನಾ ಪ್ರಕಾಶ್ ದೇಸಾಯಿ, ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ರಂಜನಾ ಪ್ರಕಾಶ್ ದೇಸಾಯಿ ಅವರು ಈ ಒಂದು ಸಮಿತಿಯ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ಇವರು ಡಿಲಿಮಿಟೇಷನ್ ಆಯೋಗದ ಮುಖ್ಯಸ್ಥರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಈ ವೆಬ್ಸೈಟ್ನಿಂದ ಜನರ ಒಂದು ಅಭಿಪ್ರಾಯಗಳನ್ನು, ಅಂದರೆ ಈ ಕಮಿಟಿಯಿಂದ ಒಂದು ವೆಬ್ಸೈಟನ್ನು ಪ್ರಾರಂಭ ಮಾಡಲಾಗಿದ್ದು, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಜನರ ಅಭಿಪ್ರಾಯಗಳನ್ನು, ಸಜೆಷನ್ಗಳನ್ನು ಕೂಡ ಮೆನ್ಷನ್ ಮಾಡಬೇಕು ಅಥವಾ ಎಂಟರ್ ಮಾಡಬೇಕು ಅಂತ ಒಂದು ಪೋರ್ಟಲ್ನಲ್ಲಿ ಹೇಳಲಾಗಿದೆ. ಸೊ ಆ ಒಂದು ವೆಬ್ಸೈಟನ್ನು ಓಪನ್ ಮಾಡಲಾಗಿದೆ ಪಬ್ಲಿಕ್ಗೆ. ಸೊ ಅದೇ ರೀತಿ ಈ ಒಂದು ಕಮಿಟಿಯಿಂದ ಶಿಫಾರಸುಗಳನ್ನು ಏನು ಮಾಡಲಾಗುತ್ತೆ, ಅತಿ ಶೀಘ್ರದಲ್ಲೇ ಒಂದು ಜನರ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಪಡೆದುಕೊಂಡು ಶಿಫಾರಸುಗಳನ್ನು ಮಾಡಲಾಗುವುದು ಅಂತ ತಿಳಿಸಲಾಗಿದೆ. ಸೊ ಸಮಿತಿ ಉತ್ತರಾಖಂಡದಲ್ಲಿ UCCಯನ್ನು ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೊಳಿಸುವ ಬಗ್ಗೆ ವರದಿಯನ್ನು ಸಿದ್ಧಪಡಿಸ್ತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ 44ನೇ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ದೇಶದಾದ್ಯಂತ ಈ ಅಂದರೆ ಏಕರೂಪದ ನಾಗರಿಕ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಈ ಒಂದು ಸಂಹಿತೆಯನ್ನು ಭದ್ರಪಡಿಸಲು ರಾಜ್ಯವು ಪ್ರಯತ್ನಿಸಬೇಕು ಅಂತ ಮೆನ್ಷನ್ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ,
ಯೂನಿಫಾರ್ಮ್ ಸಿವಿಲ್ ಕೋಡನ್ನು ರಾಜ್ಯ ನಿರ್ದೇಶಕ ತತ್ವಗಳು ಆರ್ಟಿಕಲ್ 44ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಮದುವೆ, ನಾಗರಿಕರ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರದಂತಹ ಸಾಕಷ್ಟು ವಿಷಯಗಳ ಬಗ್ಗೆ ಎಲ್ಲ ಧಾರ್ಮಿಕ ಸಮುದಾಯಗಳು ಕೂಡ ಈ ಒಂದು ಕೋಡನ್ನು ಅನ್ವಯಿಸುವಂತೆ, ಅವರಿಗೆ ಅಪ್ಲೈ ಆಗುವಂತೆ ಈ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ರೂಪಿಸಲಾಗ್ತಾ ಇದೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಮತ್ತು ಈ ಶರಿಯಾ ಕಾನೂನುಗಳನ್ನು ಫಾಲೋ ಮಾಡಲಾಗುತ್ತೆ. ಈ ಮೈನಾರಿಟಿಗೆ ಸಂಬಂಧಿಸಿದಂತಹ ಸಮುದಾಯದವರು ಶರಿಯಾ ರೂಲ್ಸ್ಗಳನ್ನು ಅಥವಾ ಸಂಹಿತೆಯನ್ನು ಫಾಲೋ ಮಾಡ್ತಾರೆ. ಇದನ್ನು ಓವರ್ಕಮ್ ಮಾಡಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ದೇಶದಾದ್ಯಂತ ಎಲ್ಲ ನಾಗರಿಕರಿಗಳಿಗೂ ಅನ್ವಯಿಸುವಂತಹ ಒಂದು ಸಂಹಿತೆಯನ್ನು ಡೆವಲಪ್ ಮಾಡಲಾಗ್ತಿರುವಂತಹ ಪ್ರಥಮ ರಾಜ್ಯ ಯಾವುದು ಅಂತಂದರೆ ಉತ್ತರಾಖಂಡ್ ಆಗಿದೆ. ಸೊ ಸ್ವತಂತ್ರ ನಂತರ ಈ ಒಂದು ಕೆಲಸವನ್ನು ಮಾಡ್ತಿರುವಂತಹ ರಾಜ್ಯ ಯಾವುದು ಉತ್ತರಾಖಂಡ್ ಆಗಿದ್ದು, ಇದಕ್ಕಿಂತ ಮುಂಚೆ ಅಂತಂದರೆ ಈಗ ಸದ್ಯಕ್ಕೆ ಪ್ರಸ್ತುತದಲ್ಲಿ ಈ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು ಅಂತಂದರೆ ಗೋವಾ ಆಗಿದೆ. ಸೊ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂತಂದರೆ ಪೋರ್ಚುಗೀಸ್ ಸಿವಿಲ್ ಕೋಡ್ ಅಂತ 1961ರಲ್ಲಿ ಅಂದರೆ ಈ ಗೋವಾದ ಸ್ವಾಧೀನಪಡಿಸಿಕೊಳ್ಳುವುದಕ್ಕಿಂತ ಮುಂಚೆ ಪೋರ್ಚುಗೀಸರಿಂದ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಗೋವಾದಲ್ಲಿ ಫಾಲೋ ಮಾಡಲಾಗ್ತಾ ಇತ್ತು. ಸೊ ಅದೇ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಕೂಡ ಈ ಒಂದು ಗೋವಾದಲ್ಲಿ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಸೊ ಕ್ಲಿಯರ್ ಮಾಡ್ಕೊಳ್ಳಿ, ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೊಳಿಸಲು ಕೆಲಸ ಮಾಡುತ್ತಿರುವಂತಹ ರಾಜ್ಯ ಯಾವುದು ಅಂತಂದರೆ ಉತ್ತರಾಖಂಡ್. ಸ್ವತಂತ್ರ ಪೂರ್ವದಲ್ಲೂ ಕೂಡ ಅಂದರೆ ಈ ಒಂದು ಸದ್ಯಕ್ಕೆ ಪ್ರಸ್ತುತದಲ್ಲಿ ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು ಅಂತಂದರೆ ಗೋವಾ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭೀತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಪಶ್ಚಿಮ ಬಂಗಾಳ, ಒಡಿಶಾ, ಛತ್ತೀಸ್ಗಢ ಅಥವಾ ಜಾರ್ಖಂಡ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2, ಒಡಿಶಾದಲ್ಲಿ ಭೀತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ರೀಸೆಂಟಾಗಿ ಭೀತರ್ಕನಿಕಾ ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿತ್ತು. ಏನು ಅಂತಂದರೆ ಈ ಮುಖ್ಯವಾಗಿ ಮೊಸಳೆ ಸಂರಕ್ಷಣೆ ಮತ್ತು ದಟ್ಟ ಮ್ಯಾಂಗ್ರೋವ್ಗಳ ಕಾಡುಗಳಿಗೆ ಹೆಸರಾದಂತಹ ಈ ಭೀತರ್ಕನಿಕಾ ವನ್ಯಜೀವಿ ಅಭಯಾರಣ್ಯದಲ್ಲಿ ರೀಸೆಂಟಾಗಿ ಒಂದು ಪ್ರಾನ್ಸ್ ಕಲ್ಚರ್ ಅಥವಾ ಈ ಪ್ರಾನ್ಸ್ ಸಾಕಾಣಿಕೆಗಳಿಗೆ ಒಂದು ಕಂಪನಿಗಳಿಗೆ ಕಾಂಟ್ರಾಕ್ಟನ್ನು ನೀಡಲಾಗಿತ್ತು. ಸೊ ಈ ಒಂದು ಪ್ರದೇಶದಲ್ಲಿ ಈ ಸಸ್ಯ ಪ್ರಭೇದಗಳ ಮತ್ತು ಪ್ರಾಣಿ ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾಂಟ್ರಾಕ್ಟನ್ನು ರದ್ದುಗೊಳಿಸಲಾಗಿದೆ ಅಂತ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಭೀತರ್ಕನಿಕಾ ನ್ಯೂಸ್ನಲ್ಲಿರುವುದರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದರ ಲೊಕೇಶನ್ ಅರ್ಥ ಮಾಡ್ಕೊಳ್ಳೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಒಡಿಶಾ ರಾಜ್ಯದ ಕೇಂದ್ರಪಾರ ಅನ್ನುವ ಜಿಲ್ಲೆಯಲ್ಲಿ ಭೀತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಇದು ಈ ರಾಮ್ಸಾರ್ ಸೈಟ್ನಲ್ಲಿ ಅಥವಾ ರಾಮ್ಸಾರ್ ತಾಣಗಳ ಬಗ್ಗೆ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಆ್ಯಡ್ ಆದಂತಹ ಚಿಲಿಕಾ ಸರೋವರದ ನಂತರ ಈ ಜೌಗು ಪ್ರದೇಶಗಳ ಸಂರಕ್ಷಣೆಗೆ ಮಾಡಲಾದಂತಹ ರಾಮ್ಸಾರ್ ಸೈಟ್ಸ್ಗಳ ಒಂದು ಪಟ್ಟಿಯಲ್ಲಿ ಆ್ಯಡ್ ಆದಂತಹ 2ನೇ ಒಂದು ಪ್ರದೇಶವಾಗಿದೆ. ಯಾವುದು? ಭೀತರ್ಕನಿಕಾ ವನ್ಯಜೀವಿ ಅಭಯಾರಣ್ಯ. ಇದು ಪೂರ್ವದಲ್ಲಿ ಗಹಿರ್ಮಾತಾ ಬೀಚ್ ಮತ್ತು ಸಮುದ್ರದಿಂದ ಆವೃತವಾಗಿದ್ದು, ಇನ್ನೊಂದು ಕಡೆ ಜೌಗು ಪ್ರದೇಶ ಮತ್ತು ಮ್ಯಾಂಗ್ರೋವ್ ಕಾಡುಗಳನ್ನು ಬಂಗಾಳ ಕೊಲ್ಲಿಯಿಂದ ಈ ಒಂದು ಪ್ರದೇಶ ಪ್ರತ್ಯೇಕವಾಗಿ ಮಾಡಿಕೊಳ್ಳುತ್ತೆ. ಅದೇ ರೀತಿ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ವನ್ಯಜೀವಿ ಅಭಯಾರಣ್ಯ ಏನಿದೆ, ಬ್ರಾಹ್ಮಣಿ, ಬೈತರಣಿ, ಧಮ್ರಾ, ಪಾಟ್ಸಾಲ ಅನ್ನುವ ನದಿಗಳಿಂದ ಸುತ್ತುವರಿದಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಯಾವುದು ಅಂತಂದರೆ ಭೀತರ್ಕನಿಕಾ ಆಗಿದೆ. ಇದು ಭಾರತದಲ್ಲಿ 2ನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯಾಗಿದೆ. ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಅಂತ ಕರಿತೇವೆ. ಸೊ ಇದು 2ನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಆಗಿದೆ. ಮೊದಲನೇದು ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತಹ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಯಾವುದು ಅಂತ ವೆರಿ ಇಂಪಾರ್ಟೆಂಟ್. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾಳೆ ಕರೆಕ್ಟ್ ಆನ್ಸರ್ ತಿಳ್ಕೋಣ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಐಸ್ಟೆಮ್ ಇದರ ಫುಲ್ ಫಾರ್ಮ್ ಅಥವಾ ಪೂರ್ಣ ರೂಪ ಏನು ಅಂತ ಪ್ರಶ್ನೆ ಇದೆ. ಇದರ ಕುರಿತಾದಂತಹ ಕೆಲವೊಂದಿಷ್ಟು ಆರ್ಟಿಕಲನ್ನು ಡಿಸ್ಕಸ್ ಮಾಡೋದರ ಮೂಲಕ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಈ ಐಸ್ಟೆಮ್ ಅನ್ನುವ ಒಂದು ಇನಿಷಿಯೇಟಿವ್ ಬಗ್ಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ವಿಜ್ಞಾನ ತಂತ್ರಜ್ಞಾನ ಮತ್ತು ಎಂಜಿನಿಯರಿಂಗ್ ಸೌಲಭ್ಯ ನಕ್ಷೆ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಮುಂದಿನ ಸ್ಲೈಡ್ನಲ್ಲಿ ಕಂಪ್ಲೀಟ್ ಆದಂಥ ಡೀಟೇಲ್ ಡಿಸ್ಕಷನ್ ಮಾಡೋಣ. ಸೊ ಈ ಐಸ್ಟೆಮ್ ಅನ್ನುವ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಇನ್ನೊಂದು ಉಪಕ್ರಮವನ್ನು ಲಾಂಚ್ ಮಾಡಲಾಗಿದ್ದು, ಅದರ ಹೆಸರು ವೆಸ್ಟ್ ಅನ್ನುವ ಒಂದು
ಉಪಕ್ರಮವನ್ನು ಲಾಂಚ್ ಮಾಡಲಾಗಿದೆ. ಈ ವೆಸ್ಟ್ ಅನ್ನುವ ಉಪಕ್ರಮದ ಫುಲ್ ಫಾರ್ಮ್ ಏನು ಅಂತಂದರೆ ವುಮನ್ ಇನ್ ಎಂಜಿನಿಯರಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಇಂಜಿನಿಯರಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಮಹಿಳೆಯರು ಅನ್ನುವ ಒಂದು ಇನಿಷಿಯೇಟಿವನ್ನು ಐಸ್ಟೆಮ್ ಅನ್ನುವ ಅಂಬ್ರೆಲಾ ಸ್ಕೀಮ್ನ ಅಡಿಯಲ್ಲಿ ಲಾಂಚ್ ಮಾಡಲಾಗಿದೆ. ಸೊ ಈ ವೆಸ್ಟ್ ಇನಿಷಿಯೇಟಿವ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾಲುದಾರಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದು ಈ ವೆಸ್ಟ್ನ ಮುಖ್ಯ ಉದ್ದೇಶ ಆಗಿದೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲ್ಸ್ಗಳು ಅಥವಾ ಎಸ್ಸೆಗಳು ಟಾಪಿಕ್ನಲ್ಲಿ ಬಂದಾಗ ಈ ಪಾಯಿಂಟ್ಸ್ಗಳನ್ನು ಕಂಪಲ್ಸರಿಯಾಗಿ ಹಾಕಬೇಕು. ಎಲ್ಲ ರೀತಿಯ ಡೈಮೆನ್ಷನ್ಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಅವರ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಆಗಿರ್ಬೋದು, ಅವರ ತಂತ್ರಜ್ಞಾನಗಳಲ್ಲಿ ಬಾಹ್ಯಾಕಾಶದಲ್ಲಿ ಅವರ ಒಂದು ಉಪಸ್ಥಿತಿ ಆಗಿರ್ಬೋದು, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಆಗಿರ್ಬೋದು, ಈ ರೀತಿಯಾದಂತಹ ವಿವಿಧ ಆಯಾಮಗಳನ್ನು ನೀವು ಕವರ್ ಮಾಡಿದರೆ ಎಸ್ಸೆಗಳಿಗೆ ನಿಮ್ಮ ಮಾರ್ಕ್ಸ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಈ ವೆಸ್ಟ್ ಇನಿಷಿಯೇಟಿವ್ ಬಗ್ಗೆ ತಿಳ್ಕೊಳ್ಳೋದಾದರೆ ರೀಸೆಂಟಾಗಿ ಇದನ್ನು ನಮ್ಮ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಕಚೇರಿ ಏನಿದೆ ಭಾರತದ, ಸೊ ಅದರ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಪ್ರಾರ್ವಿನ್ ಮೈನಿ ಅವರು ಪ್ರಾರಂಭ ಮಾಡಿದ್ದಾರೆ. ಸೊ ಇದರ ಮುಖ್ಯವಾದ ಇನಿಷಿಯೇಟಿವ್ನ ಮುಖ್ಯ ಉದ್ದೇಶ ಏನು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ವಿಜ್ಞಾನ ಕ್ಷೇತ್ರದಲ್ಲಿ ಈ ಮಹಿಳಾ ಸಂಶೋಧಕರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು ಮತ್ತು ತಂತ್ರಜ್ಞಾನಕ್ಕಾಗಿ ಪ್ರತ್ಯೇಕವಾದಂತಹ ವೇದಿಕೆಯನ್ನು ಐಸ್ಟೆಮ್ನ ಅಡಿಯಲ್ಲಿ ವೆಸ್ಟ್ ಅನ್ನುವ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಲಾಗಿದೆ. ವೆಸ್ಟ್ನ ಫುಲ್ ಫಾರ್ಮ್ ಏನು? ವಿಮೆನ್ ಇನ್ ಇಂಜಿನಿಯರಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ. ಸೊ ಈಗ ಐಸ್ಟೆಮ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ಡೆವಲಪ್ಮೆಂಟ್ಗಳನ್ನು ಮಾಡಲಾಗ್ತಾ ಇದ್ದು ಇಂಡಿಯನ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಎಂಜಿನಿಯರಿಂಗ್ ಫೆಸಿಲಿಟಿ ಮ್ಯಾಪ್ ಅನ್ನುವ ಒಂದು ಇನಿಷಿಯೇಟಿವನ್ನು ಆನ್ಲೈನ್ ವೆಬ್ ಪೋರ್ಟಲ್ನ ರಾಷ್ಟ್ರೀಯ ಕೇಂದ್ರ ಸರ್ಕಾರದಿಂದ. ಇನ್ನು ಐಸ್ಟೆಮ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದರ ಫುಲ್ ಫಾರ್ಮ್ ಇಂಡಿಯನ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಎಂಜಿನಿಯರಿಂಗ್ ಫೆಸಿಲಿಟಿ ಮ್ಯಾಪ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಇದು ಒಂದು ಇನಿಷಿಯೇಟಿವ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇದು ಒಂದು ರಾಷ್ಟ್ರೀಯ ವೆಬ್ ಪೋರ್ಟಲ್ ಆಗಿದ್ದು ಮುಖ್ಯವಾಗಿ ಸಂಶೋಧನಾ ಕ್ಷೇತ್ರದಲ್ಲಿ ಈ ಸಂಶೋಧಕರೇನಿರ್ತಾರೆ ಇವರಿಗೆ ಒಂದು ಉಪಕರಣಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಲ್ಯಾಬೊರೇಟರಿ ಫೆಸಿಲಿಟಿಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ಅನುಕೂಲವನ್ನು ದೇಶದಾದ್ಯಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ವಿಜ್ಞಾನಿಗಳಿಗೆ ಆಕ್ಸೆಸ್ ಮಾಡಿಕೊಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಐಸ್ಟೆಮ್ ಅನ್ನುವ ಒಂದು ವೆಬ್ ಪೋರ್ಟಲನ್ನು ಡೆವಲಪ್ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುವಂತಹ ಒಬ್ಬ ವಿಜ್ಞಾನಿ ತನ್ನಲ್ಲಿ ಆ ಒಂದು ಫೆಸಿಲಿಟಿಗಳು, ಲ್ಯಾಬೊರೇಟರಿಗಳ ಒಂದು ಅನುಕೂಲ ಇಲ್ಲದೆ ಹೋದರೆ ಆ ಒಂದು ಐಸ್ಟೆಮ್ ಅನ್ನೋ ವೆಬ್ ಪೋರ್ಟಲ್ ಮುಖಾಂತರ ಹೋಗಿ ಬೇರೆಯಾದ ಆ ಒಂದು ಅನುಕೂಲ ಇರುವಂತಹ ಲ್ಯಾಬೊರೇಟರಿಗಳಿಗೆ ಆಕ್ಸೆಸ್ ಮಾಡಿಕೊಳ್ಳುವುದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದರ ಮೂಲಕ ತಮ್ಮ ಸಂಶೋಧನೆಯನ್ನು ಮುಂದುವರಿಸುವಂತಹ, ಆ ಉಪಕರಣಗಳನ್ನು ಬಳಸಿಕೊಂಡು ಸಂಶೋಧನೆಗಳನ್ನು ಮುಂದುವರಿಸುವಂತಹ ಅನುಕೂಲವನ್ನು ಐಸ್ಟೆಮ್ ಅನ್ನುವ ವೆಬ್ ಪೋರ್ಟಲ್ ಮಾಡಿಕೊಡುತ್ತೆ. ಇದು ಶಿಕ್ಷಣ ಮತ್ತು ಉದ್ಯಮಗಳ ನಡುವೆ ಒಂದು R&D ಮತ್ತು ತಾಂತ್ರಿಕ ಆವಿಷ್ಕಾರಗಳ ಸಹಯೋಗಗಳನ್ನು ಅಥವಾ ಕೋಆಪರೇಷನ್ಗಳನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಲಾಂಚ್ ಮಾಡಲಾದಂತಹ ಒಂದು ಕಾರ್ಯಕ್ರಮವಾಗಿದೆ ಐಸ್ಟೆಮ್ ಅನ್ನುವ ಕಾರ್ಯಕ್ರಮ. ಸೊ ಭಾರತವನ್ನು ಸುಧಾರಿತ ವಿಜ್ಞಾನ ಮತ್ತು ತಂತ್ರಜ್ಞಾನಗಳತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈ ಮಹಿಳೆಯರ ಪಾಲುದಾರಿಕೆಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಭಾರತದಲ್ಲಿ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಮತ್ತು ಆ ಕುರಿತಾದಂತಹ ಚರ್ಚೆಗಳನ್ನು, ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ವೇದಿಕೆಯನ್ನು ಐಸ್ಟೆಮ್ ಅನ್ನುವ ಪ್ಲ್ಯಾಟ್ಫಾರ್ಮ್ ಮಾಡಿಕೊಡುತ್ತೆ. ಸೊ ಐಸ್ಟೆಮ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಮಾಡಿಕೊಂಡು ರಿವೈಸ್ ಮಾಡ್ತಾ ಇರಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ಲೋಗೋದೊಂದಿಗೆ ಇರುವಂತಹ ILA ಕ್ಲಾಸಸ್ ಇಂಟಿಗ್ರಲ್ ಲರ್ನಿಂಗ್ ಅರೇನಾ ಅಫಿಷಿಯಲ್ ಅನ್ನುವ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಈ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.